ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ಸನ್ನು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಟೈಮ್ ಬಂದು ಅಲ್ಲೇ ಬೆಳಗ್ಗೆ 5:30. ಬನ್ನಿ ಇವತ್ತಿನ ಇಲ್ಲಿ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅಲ್ಲೇ ರೆಡಿಯಾಗಿದ್ದಾರೆ ಅವರು. ಬಂದೈತೆ ಮನೆಗೆ ಬಿಡೈತೆ. ನಮ್ಮ ಮನೆ ದೇವ್ರನ್ನ ನೋಡ್ಕೊಂಡು ದೇವ್ರನ್ನ ನೋಡ್ಕೊಂಡು ಕಾಯಕ್ಕೆ ಸ್ಟಾರ್ಟ್ ಮಾಡೋದು ಇವತ್ತು. ನಮ್ಮ ಲಕ್ಷ್ಮಿ ನಾನು ಬೆಳಗ್ಗೆ ಹೇಳ್ತಿದ್ದಂಗೆ ಬೆಳಗ್ಗೆ ನಾವು ಒಂದೇ ಫೋಟೋ ನೋಡ್ಕೊಂಡು ಇಲ್ಲಿ ಒಂದು ಗ್ಲಾಸ್ ನೀರು ಕುಡ್ಕೊಂಡು ತಡಿ ಇನ್ನೂ ಇಲ್ಲೆಲ್ಲ ಕತ್ಲೆ ಆಗಿದೆ. ಇವತ್ತು ನಾನು ಬೆಳಗ್ಗೆ ಒತ್ತಂತಿದ್ರ ವಿಶೇಷ ಏನಪ್ಪ ಅಂತಂದರೆ ಏನಪ್ಪ ವಿಶೇಷ ಅಂತಂದರೆ ಅವ್ರ ಬರ್ತಡೇ ಇದೆ. ಬರ್ತಡೇ ಅಂದರೆ ಹಬ್ಬ. ನಡಿ 365 ದಿನದಲ್ಲಿ 300 ಹಬ್ಬಗಳೈತೆ. ಅದರಲ್ಲಿ ಇವತ್ತೊಂದು ಹಬ್ಬ ಅವ್ರಿಗೋಸ್ಕರ ಕೊಟ್ಟಿದ್ದಾರೆ. ಅದು ಯಾವ ಹಬ್ಬಪ್ಪ ಅಂದರೆ ಖಾರ ಹಬ್ಬ. ಅದಕ್ಕೋಸ್ಕರ ಇವತ್ತು ಒದ್ದಂತೆ ಎದ್ದು ಇವನು ಒತ್ತಂತೆ ವಾಕಿಂಗ್ ಕರ್ಕೊಂಬಂದು ನಮ್ಮ ಅತ್ತೆ ಅಮ್ಮ ಎಲ್ಲ ಗಲಾಟೆ ಮಾಡ್ತಾನೆ ಅಂದ್ಬಿಟ್ಟು ಈಗ ಹೋಗಿ ಕಟ್ಟಾಕ್ಬಿಟ್ಟು ಇವತ್ತು ಖಾರ ಹಬ್ಬ ಇದೆ ನಮ್ಮೂರಲ್ಲಿ. ಅದಕ್ಕೆ ಒತ್ತಂತೆ ಎಲ್ಲವ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಬೇಕು ತಾನೇ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟಿನಿ. ಸುಮ್ಮೆಲ್ಲ ನಡಿ ಇವ್ರು ನೋಡಿ ಅಲ್ಲಿ ಕಿಟಕಿಯಲ್ಲಿ ನೋಡ್ತಾವನೆ ಏನು ಮಾಡ್ತಾವನೆ ಅಂತ. ನಮ್ಮ ಅತಿಥಿಗಳು ಏನು ಮಾಡ್ತಿದ್ದಾರೆ? ಅದೇ ಎಲ್ಲವ ಇವತ್ತು ನಿಂದ ಬರ್ತಡೇ ಐತೆ. ಇಲ್ಲಿ ನೋಡಿ ನಮ್ದು ಅಲ್ಲಿಗೆ ಹೇಳಿ ಮನೆಗೆ ಬಿಟ್ಟಿದ್ದಾಳೆ. ಯಾರ್ರಿ ಇವತ್ತು ಬರ್ತಡೇ ಐತೆ, ಒತ್ತಂದ್ರೆ ಸ್ನಾನ ಮಾಡ್ಕೊಳ್ಳಿ ಹೇಳಿ. ಇವತ್ತು ಹಬ್ಬ ನಿಮಗೆ ಇದರಲ್ಲಿ ನಡ್ರಿ ಕಡೆ ಹಾಕ್ತೀನಿ. ಇಲ್ಲ ಮಕ್ಕ ತರ್ಸ ನಡಿ. ಇವತ್ತು 5 ಗಂಟೆಗೆ ಹೇಳ್ತೀನಿ ಅಂದ್ಬಿಟ್ಟು ಇನ್ನೂ ಎದ್ದಿಲ್ಲ. ಇವತ್ತು ರಾತ್ರಿ ಅಲ್ಲವ ದಿನ 1 ಗಂಟೆ ಊರನ್ನ ಹೇಳ್ತೀನಿ ಅಂತಿದಂತೆ. ಹಂಗೆ ರಾತ್ರಿ 5 ಗಂಟೆಗೆ ಎದ್ದು ಬಿಡ್ತೀನಿ. ಹಬ್ಬ ಐತೆ. ಇವಾಗ 6 ಗಂಟೆ ಹಾಕಿ ಬಂದೈತೆ, ಇನ್ನೂ ಎದ್ದಿಲ್ಲ. ಮನೆಯವ್ರನ್ನೆಲ್ಲ ಆಚೆ ಕಟ್ಟಾಕಿದ್ರೆ ಬರ್ರು ಅಲ್ಲ. ಇದೆ ನೋಡಿಲಿ 5 ಗಂಟೆ ಆಯಿತು ಟೈಮು. ರಾತ್ರಿ ಎಲ್ಲ 5 ಗಂಟೆಗೆ ಎದ್ಬಿಡ್ದು, 4 ಗಂಟೆಗೆ ಎಬ್ಬಿಸ್ಬಿಡು ಅಂತೀಯ. ನೋಡಲಿ ಮಾವಿನ ಎದ್ದು ಅಲ್ಲೆಲ್ಲ ವಾಕಿಂಗ್ ಹೋಯ್ತೆ. ಇದೆ ಇವತ್ತು ಹಬ್ಬ, ಅವ್ರಿಗೆಲ್ಲ ಸ್ನಾನ ಮಾಡಿಸೋದು ಬೇಡ, ಇದು ಮಾಡೋದು ಬೇಡ. ಮೇಕೆ ಈಗ ಫಸ್ಟು ನೀರೊಳಗೆ ಉರಿ ಹಾಕ್ಬಿಟ್ರೆ ಕಾಯಿ ಮೊಟ್ಟೆ ಹಾಕ್ಬಿಟ್ರೆ ಕಾಯ್ತಾ ಇರ್ತವೆ. ಎಷ್ಟು ಕಾಯಿ ಮೊಟ್ಟೆ ಹಾಕ್ಬಿಟ್ರೆ ಕಾಯ್ತಾ ಇರ್ತವೆ. ಫಸ್ಟ್ ನೀರೊಂದು ಕಾದ್ಬಿಟ್ರೆ ತಡ್ರಿ ಇದೊಂದೇ ಸಲ ಒಂದು 5-6 ದಿನ ಇಡಿಸ್ತು ಅಂತ ಕಳಿಸಿ. ಏನು ಜಾಸ್ತಿ ಕಾಯಂಗಿಲ್ಲ ಇದೇನು. ಒಂದು 10 ಕಾಯಿ ಮೊಟ್ಟೆ ಹಾಕಿ ಖಾರ ಆಗ್ತದೆ. ಎದ್ದಿನ ಮೇಕೆ ಏನು ಮಾಡ್ತಾವಲ್ಲ ಅಲ್ಲೆಲ್ಲ ಎಲ್ಲ ಇಲ್ಲಿ ಕಿಟಕಿಯಲ್ಲಿ ನೋಡ್ತಾ ಇರ್ತಾರೆ. ಇನ್ನೂ ಒದ್ದಾಡಲ್ಲೇ ಇದ. ನಾನು ಕೆನ್ನು ಅಲ್ಲೇ ಹೋಗಿ ಮಾಡ್ಕೊಂಬಂದು ಇನ್ನು ಮನೆಗಳೇ ಅಲ್ಲಿ ವೈರಿಗೆ ತಗ್ಲಿಸ್. 6 ಗಂಟೆಗೆ ಎದ್ಬಿಡ್ತೀನಿ. 6 ಗಂಟೆಗೆ ಎದ್ಬಿಡ್ತೀನಿ ಅಂದರೆ ನಿಮ್ಮ ಕೆಲಸ ನೀನು ಮಾಡ್ಕ, ನನ್ನ ಕೆಲಸ ನಾನು ಮಾಡ್ಕೊತೀನಿ. ನಿಮ್ಮ ಕೆಲಸ ಮಾಡ್ಕೊಂಡು ನಾನು ಕೂಗಬೇಕು. ರಾತ್ರಿ ಹಾಕಿ ಹೇಳಿದೆ 6 ಗಂಟೆಗೆ ಎದ್ಬಿಡ್ತೀನಿ. ನಾನು ಎದಾಳ್ತೀನಿ ನಿಂದಿಲ್ಲ, ನಾನು ಎದಾಳ್ತೀನಿ ನಿಂದಿಲ್ಲ, ನೀನು ಎದಾಳಿದ್ದು. ಹಬ್ಬದ ದಿನ 8 ಗಂಟೆ ಮನೆ ಕತ್ತಾಳೆ. 8 ಗಂಟೆನಾ?
ಗಡಿಯಾರದ ಮುಂದೆ ಹೋಗಿ ಟೈಮಿಂಗ್ಸ್ ತೋರಿಸ್ತೀನಿ, ಟೈಮ್ ಎಷ್ಟಾಯ್ತೆ ಅಂತ. ಮತ್ತೆ 8 ಗಂಟೆ ಅಂತೀಯಾ? ಏಯ್ ಮನೆ ಕೆಳಗಂದ ಆರಿಸ್ಕೊಂಬಂದು ಕಾಪಿ ಕಸ್ಕೊಡು. ಯಾರು? ನಮ್ಮಪ್ಪ. ವಾ ಏನು ಮಾಡ್ತೀಯಾ? ಮಾವನೇ ಕಸ ಗುಡಿಸಿ ಇದಾಕಿರೋದನ್ನು. ನಮ್ಮ ಅವ್ವ ಇದೆಲ್ಲ ಒಂದ್ಸಲ ಕಸ ಗುಡಿಸಿ ಬಾಟ್ಲಿ ನೀರು ಹಾಕಿ ಆರಿಸ್ಕೊಂಬಂದು ಕಾಪಿ ಕದ್ ನಮ್ಮಪ್ಪ. ನೀನು ಮಾಡ್ತೀಯ ಹಂಗೆ? ನಾನು ಎದ್ದು ಹಸ ಎಲ್ಲ ಕಟ್ಟಾಕಿ ಅವ್ರನ್ನೇ ಹೊತ್ತು ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಅದೇ ತಾನೇ ನಿನ್ನ ಕೆಲಸ ನೀನು ಮಾಡ್ಕೊಂಡಿದ್ದೀರ ಅಂತ. ಇನ್ನ ಹೋಲ ಬಾಕಿ ಬಂದೆರಡು ಹೂವು ಹಾಕ್ಬೇಕು. ಹಬ್ಬ ಮಲ್ಲಿಗೆ ಹೂವು. ಈ ಸಲ ಗಿಡ ಚೆನ್ನಾಗಿ ಇದಾಯಿತು, ಎಲ್ಲವ ಆಡು ಕಡ್ದು ಇಡೀ ಒಂದು ಗಾಡಿ ಓದ್ತಾ ಇದ್ದೀನಿ. ಸಾಕು 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 ತಾವು ಮುಳುಗು. ಐ ಇಲ್ಲ ರೀ ಹಬ್ಬ ನಡೆಯುತ್ತ ಕಿತ್ತಾಕ್ಬಿಟ್ಟು ಯಾವುದೋ ಲೈಟ್ ಸ್ವಿಚ್ ಹಾಕೊಂಡು ಟಿ ವಿ ಬತ್ತಲ್ಲ ಅಂತ. ಬಾ ಬ್ಯಾಟ ಸಪ್ತಾರ ರಂಗೋಲಿ ಹಾಕೋ ಸ್ಟೈಲ್ ನೋಡ ಮುಳುಗಿದೆ. ನಮ್ಮ ಕೆಂದಂಗೂ ಸ್ನಾನ ಮಾಡಿಸ್ಬೇಕು ಇವತ್ತು. ಬಾ ಬ್ಯಾಟ ಸತ್ತಾರ ಕೋನ. ಏ ಬಾ ನೀನು ಅಲ್ಲೇ ಮುಡ್ಕೊಂಡು ಮಾವಿನ ಸೊಪ್ಪು ಇದು ತೋರಣ ಕಟ್ಟಕ್ಕೆ. ಹಾಂ ನಿಮ್ಮ ಗೊಂಬೆ ಇಲ್ಲಿ ನೋಡಿಲ್ಲ. ಮಾವ ನಮ್ಮ ಬ್ಯಾಟ ಸೊಪ್ಪು ತಾಂಬರ ಬಾ ಮಾವ ಅಂತಂದರೆ ಹೇಗೆ ಹೋಗತ್ತೆ ಏನು ತಾಮ ಅಂತ ನನಗೆ ಗೊತ್ತಿಲ್ಲ ಬಾ ಮಾವ ಅಂತಂದೆ. ಹೇಳಿ నేను ಚಿಕ್ಕ ಹುಡುಗ ಅಂತ ನನಗೆ ಬ್ಯಾಟ ಸೊಪ್ಪು ನಾನು ಯಾವುದು ಅಂತಲೇ ಸರಿಯಾಗಿ ನಾನು ಯಾವ ಸಲ ಈ ಥರ ಸೊಪ್ಪುಗಳನ್ನ ಜಾಸ್ತಿ ಪೂಜೆ ಮಾಡಿರಲಿಲ್ಲ. ಯಾಕೆಂದ್ರೆ ಅವಾಗೆಲ್ಲ ನಮ್ಮ ಅತ್ತೆ ನಮ್ಮ ಅಪ್ಪನೇ ಇವರೇ ಮಾಡೋರು. ಹುಡಿಕೊಂಡು ಇಲ್ಲಿ ಗಾಡಿ ಬಂದಿದ್ದೀನಿ. ಎಲ್ಲ ಐತೆ ನೋಡೋ ಮನೆ ಇಲ್ಲೆಲ್ಲ ನಮ್ಮ ಬಂಡೆ ಮೇಲೆ ಐತೆ ಅಂತಿತ್ತು. ಈ ಬ್ಯಾಟ ಸೊಪ್ಪು ಖಾರ ಹಬ್ಬಕ್ಕೆ ಭಾಳ ಶ್ರೇಷ್ಠ. ಹಸುಗಳಿಗೆ ಬ್ಯಾಟ ಸೊಪ್ಪು ಅಂದರೆ ಅವನ್ನ ಕತ್ತಿಗೆಲ್ಲ ಸುತ್ತಾರೆ. ಅವನ್ನ ಸಣ್ಣದ್ರಲ್ಲಿ ಸಖತ್ತಾಗಿ ಮಾಡೋರು. ಈಗ ನಾವೇ ಜಾಸ್ತಿ ಓಕೆ, ನಮಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಈ ವರ್ಷ ಅಂದ್ರೆ ನಮ್ಮ ಮಾವ ಐತಲ್ಲ ಹೇಳ್ಕೊಡುತ್ತೆ ಅಂದ್ಬಿಟ್ಟು ಏನೇ ಬ್ಯಾಟ ಸೊಪ್ಪು ಇಲ್ಲೇ ಕೆಳಗಡೆ ಐತೆ ತಾಂಬೋಗಂತು ಅಷ್ಟು ಹುಡಿಕೊಂಡು ಗಾಡಿ ಬಂದಿದ್ದೀನಿ. ನನಗೆ ಕಣ್ಣಿಗೆ ಬ್ಯಾಟ ಸೊಪ್ಪು ಗಿಡನೇ ಬೀಳ್ತಾನವಲ್ಲ, ಇಲ್ಲ ಬಿದ್ದರು ಅದು ಅಂತ ನನಗೆ ಗೊತ್ತಾಯ್ತಲ್ವ. ನನ್ನ ಕಣ ನೋಡಿ ಇದ್ದೇ ಇರಬೇಕು ಬ್ಯಾಟೆ ಗಿಡ. ಇಲ್ಲಿ ನಾನು 2 ಥರ ಸೊಪ್ಪು ತಂದಿದ್ದೀನಿ. ಅದೊಂಥರ ಇದೊಂಥರ. ನನಗೆ ಯಾಕೆ ಅಂತಂದರೆ ನಾವು ಸಣ್ಣದ್ರಲ್ಲಿ ಇವೆಲ್ಲ ಕಟ್ತಿದ್ವು ನಮ್ಮ ತಾತವರು. ಈಗ ನಮಗೆ ಸರಿಯಾಗಿ ಗೊತ್ತಿಲ್ಲ ಬ್ಯಾಟ ಸೊಪ್ಪಿನ ಗಿಡ ಅಂತ ನಾನು ಯಾವುದು, ಅದಕ್ಕೆ 2 ಥರ ತಗೊಂಡಿದ್ದೀನಿ. ನೋಡೋಣ ನಮ್ಮ ಮಾವಿಗೆ ತೋರಿಸ್ತೀನಿ ಇದರಲ್ಲಿ ಯಾವುದು ಗೊತ್ತಾಗುತ್ತೆ. ಇಲ್ಲಿ ಯಾವುದೊಂದು ತಟ್ಟೆ ಬಿದ್ದಿದೆಯಲ್ಲ, ಯಾರು ಇಲ್ಲಿ ತಂದು ಹಾಕೋರಲ್ಲ. ಇದೆಲ್ಲ ಯಾರು ಹೊರಗಡೆ ಏನೇನು ಮಾಡಿ ಹಾಕಿರ್ತಾರೆ ಅವೆಲ್ಲ ತಗೋಬಾರ್ದು. ತಗೊಂಡ್ರೆ ಕೋಳಿ ಪಾಳಿ ನೀರು ಇಕ್ಕೋಕ್ಕಾಗೋದು. ಆದರೂ ಬೇಡ, ಹೊರಗಡೆ ಪಾತ್ರೆಗಳು ಬಟ್ಟೆಗಳು ಇವನ್ನೇನು ಯೂಸ್ ಮಾಡಬಾರ್ದು ಜಾಸ್ತಿ. ಮೊದಲೇ ನಮ್ಗಾಗಿರೋ ಕರ್ಮಗಳೇ ಜಾಸ್ತಿ. ಬನ್ನಿ ಇಲ್ಲೇ ನಮ್ಮದ್ರಲ್ಲಿ ಒಂದು ಮಾವಿನ ಸೊಪ್ಪು ಐತೆ. ಮಾವಿನ ಸೊಪ್ಪು ಅಲ್ಲೂ ಇತ್ತು, ಕೆಳಗಡೆ ಹೋಗ್ಬೇಕು. ಇಲ್ಲೇ ಒಂದು ಕಡ್ಡಿ ಮುರ್ಕೊಂಡು ಹೋಗೋಣ. ತೋರಣ ಕಟ್ಟೋಕ್ಕಾಗುತ್ತೆ ಹಂಗೆ ಗೊತ್ತಿಲ್ಲ.
ಇಷ್ಟೇ ಸಣ್ಣ ಗರಿಗಳೆಲ್ಲ ಅವೆ ಆಗ್ಬೋದು ನೋಡಂತಾರೆ. ಇದಿಷ್ಟು ಮಾವಿ ಸೊಪ್ಪು ಕಿತ್ಕೊಂಡಿದ್ದೀನಿ. ಬ್ಯಾಟೆ ಸೊಪ್ಪು 2 ಥರ ತಗೊಂಡಿದ್ದೀನಿ. ತೋರ್ಸೋಣ ಬನ್ನಿ ಯಾವುದು ಅಂತ ಗೊತ್ತಾಗುತ್ತೆ. ಈ ಸಲ ತಡ್ನಿ ಉದ್ದು ಎಲ್ಲ ಹಾಕಿದ್ದೆ, ಆದ್ರೂ ಒಂದೂ ಬರಲಿಲ್ಲ ಈ ಸಲ. ಯಾಕಂದ್ರೆ ನಮ್ಮ ಟೈಮ್ ಸಲ ಇಲ್ಲ ಇವತ್ತು ಅಲ್ಲ ಈ ಸಲ. ನೋಡಿ ನೋಡ್ತಾರೆ ನಮ್ಗೆ ಗೌರಿ ಸೊಪ್ಪು ತತ್ತಾರ ಅಂತ. ಫಸ್ಟ್ ನಮ್ಮ ಮಾವು ತೋರಿಸ್ಬೇಕು ಯಾವ್ದು ಬ್ಯಾಟೆ ಸೊಪ್ಪು ಅಂತ. ಏನಪ್ಪ ಸ್ನಾನ ಮಾಡಿಸ್ಬೇಕು ನಿಮಗೆ? ಮಾಡಿಸಿನ ತಡ್ರಿ ಬರ್ತೀನಿ. ಅಯ್ಯೋ ಇವಂತೂ ಗಂಧ ಇಕ್ಕಂಡಾಳೆ ಅವ. ನೋಡ್ಬಾ ಇದೆ ಸೊಪ್ಪು ಇವ್ರಿಲ್ಲೇ ಕೈ ಇದಲ್ವಾ? ಇದೇಂತ ಬೆಳಗ್ಗೆ ಸ್ವಲ್ಪ ಎಷ್ಟು ಅದ? ನಾನು ಅಲ್ಲಿ ಸರಿಯಾಗಿ ಗೊತ್ತಾಗಲಿಲ್ವಲ್ಲ, ಅದಕ್ಕೆ ಜಾಲಗಂಟೆ ಸೊಪ್ಪು ಇದು. ಜಾಲಗಂಟೆ ಸೊಪ್ಪು ಅಂತಿದ್ದು. ಅದು ಬಾಳೆನಾರು ಬಾಳೆನಾರಂತೆ ಇನ್ನೂ ಲೈಟ್ ಉರಿತಾನೆ ಐತೆ. ಆಫ್ ಮಾಡಿಬಿಡ್ತೀನಿ. ಈ ತೋರಣ ಕಟ್ಟಕ್ಕೆಲ್ಲ ಈ ಬಾಳೆನಾರು ಚಂದ. ಕುಯ್ಕೊಂಡು ಎಷ್ಟುದ್ದ ಹೆಂಗೆ ನೀರುಳ್ಳಿ ಕೆಜ್ಜಿ ಇದು ಮಾಡಿದ್ರೆ ಒಂಥರ ಅಗ್ಗದ ಟೈಪ್ ಬರುತ್ತೆ. ನೀನೊಂದು ಕಾದ್ರೆ ಸ್ನಾನ ಮಾಡ್ಕೊ. ಮೇಡಮ್ 6 ಗಂಟೆಗೆ ಎದ್ರು ಫುಲ್ ಸ್ಪೀಡ್ ಅವ್ರೆ. ಯಾರಿಗೆ? ನನಗೂ ಯಾಕೋ ಗ್ಯಾಸ್ಟ್ರಿಕ್ ಆದಂಗೆ ಐತೆ. ಸಾಕಾಯ್ತದ? ಅಲ್ಲೊಂಚೂರು 15 ಸುಮ್ಮನೆ ಇದೇನು ಮುಸ್ರಲ್ಲ ಬಗಡಾಕಕ್ಕೆ ಮಕ್ಕತ್ತರದು ಬಿಟ್ಟು ಸಾಕು. ನಿಮ್ಮ ಮುಂಜಾನೆಗೆ ಏನು ಕೇಳಲ್ಲ, ಇನ್ನೊಂದು ಬಣ್ಣ ಬಣ್ಣ ಹಾಕಲ್ಲ. ನಾವು ತಾನು ಪೂಜೆ ಮಾಡ್ಕೋಬೇಕೀಗ. ಇನ್ನು 8 ಗಂಟೆ ಆದರೂ ಇದು ಮಾಡುವಂತೆ. ಸಾಕಾ? ನೀನು 5 ಗಂಟೆಗೆ ಎದ್ದು ಕುಂತಿದ್ದಿ ನೋಡು. ಮಾವಿದೆಯಲ್ಲ ಈಗ ಐತೆ. ಮೇಡಮ್ ಅವ್ರು ಹಾಕ್ತವ್ರೆ ಮುಗ್ದ. ಇದೇ ಫಸ್ಟ್ ಹಾಕ್ತಾರದು ಮಣ್ಣು ಹಾಕ್ತಂಗಿಂದ. ಸ್ವಲ್ಪ ಹಳ್ಳ ಗುಂಡಿ ಐತೆ. ಇಲ್ಲೇ ಉಂಜಾಣ ಹಂಗೆ ಬಿಡ್ಕೊಬೇಡ ಹೋಗು. ಇವತ್ತು ಖಾರ ಬೇರೆ ವರ್ಷಕ್ಕೆ ಮಡ್ಗಿಡ ಆಮೇಲೆ ಇರೋನಬ್ಬ ಸುಮ್ಮೀರಪ್ಪ ಕಣ್ಣು ಹಾಕ್ಬೇಡ ಅವನು. ಮಳೆ ಉದಿದ್ರೆ ಚೆನ್ನಾಗಿ ಕುಂತ್ಕೊಳ್ಳೋದಿಲ್ಲಲ್ಲವ ಈ ಮಣ್ಣು ಇರುತ್ತೆ. ಈಗೆಲ್ಲ ದನ ತಂದು ಗುಂಡಿ ಆದಂಗೆ ಬಗ್ಸ್ಬಿಡ್ತಾನೆ ಎಲ್ಲವ. ಸಾಕು. ಅವು ಅದು ಹಂಗೆ ಅದು ಇಲ್ಲ ಲೇ ಗೊಂಬೆ ಬಾಯಿಲಿ ಮಾಡ್ತೀನಿ ನಿನಗೆ. ರಾತ್ರಿನೇ ಎಲ್ಲೋಗಿದೆ? ಬಾಳಿಗೆ ಯಾರು ತರ್ಲಿ ತಡಿ ಇವತ್ತು ಬಿಡ್ತೀನಿ. ಅದೊಂದು ಇದಾಯ್ತು. ಆ ಕಡೆಯಿಂದ ತಿರುಗ್ಸದ. ಇವನ್ ನೋಡಿ ಕಾಲ್ ನಿಂತಾವನು ವಾಶ್ ನೋಡಿತಿದೀಯ ಅಂತ.
ಗೊಂಬೆ ಬಾಯ್ಲಿ ಎಲ್ಲೋಗಿದ್ರ ಆದ್ರಿಂದವ ಹಾಂ ಅಲ್ಲೋ ಕುಂತಾಳು ಮತ್ತೆ ಸಗಣಿ ತುಂಡ್ಬಿಟ್ಟು ಆಮೇಲೆ ಚಪಚ ಇಲ್ಲೇ ಕಾಂಪೌಂಡ್ ಇದಕ್ಕೆ ಮೇಲ್ಗಡೆ ಕಲ್ಲಿಗೆ ಇಕ್ಕು ಹ್ಞೂ ಅಲ್ಲೇ ಸಿಕ್ಸ್ ಅದು 6 ಮರಿ ಇದೆ ಇದು ಕಾಳು ಕೊಟ್ಟೈತೆ ಇದು ಇಲ್ಲ ಹಾಂ 1 5 ಇತ್ತಂಗೆ ಒಂದೇ ಇರೋದು ತಡ್ಲ ಎತ್ಕೊತೀನಿ ಇನ್ನೊಂದು ಎತ್ಕೊಳ್ಕೊಳ್ಳಿ ಹಿಡ್ಕ ಇವತ್ತು ಬಂದೈತೆ ಅನ್ಸುತ್ತೆ ಮರಿ ಚಿಕ್ಕಿ ರಂಗೋಲಿ ಆಗ್ತದೆ ಅಲ್ಲ ಅದು ಮರಿ ಓದ್ಕೊಂಬಂದು ನೋಡು ಬಂದ್ರೆ ಕೋಳಿ ಬಾಕ್ಲಾಕಿ ಅಂತ ಹಾಂ ಅಲ್ಲಿ ಕುಂತಿತ್ತಲ್ಲ ಮೊಟ್ಟೆ ಹಿಡ್ಕೊಂಡು ಇವರಿಬ್ರು ಇಲ್ಲಿ ನಿಂತವ್ರೆ ಇಲ್ಲ ಕಣ ಅದು ಇಳ್ದಿಲ್ಲ ಇವಾಗಲೇ ಕೋಳ್ಗಳು ಇಲ್ಲಿ ಬಂದ್ವಲ್ಲ ಓಡ್ಸ ಕಡೆಗೆ ಇವತ್ತು ಖಾರಬ್ಬು ಸ್ಪೆಷಲ್ಲು ನಮ್ಮ ಶಿಲ್ಟಾಣಿ ಪಲ್ಟಾಣಿ ನಮ್ಮ ಗೌರಿಗೆ ಸ್ನಾನ ಹುಷಾರು. ಆಮೇಲೆ ಇವತ್ತು ಇದಕ್ಕೆ ಬೇರೆ ಬಂದವಳವಳು. ನೆನ್ನೆನೇ ಕೊಡಿಸ್ಬೇಕಾಗಿತ್ತು. ನೆನ್ನೆ ಸಂಡೇ ರಜಾ ಡಾಕ್ಟ್ರುಗಳೆಲ್ಲ. ನಡೆ ಮುಂದೆ ಸ್ನಾನ ಮಾಡಿಸ್ತಲೇ ಗಬ್ಬಿ ಮಳೆ ಬರ್ಬೇಕಾದ್ರೆ ಅದಕ್ಕೆ ನಾನು ಈಚೆ ಕಟ್ಟಿರ್ತೀನಿ ಸ್ನಾನ ಮಾಡ್ಕೊಳ್ಳಿ ಇಂಥವು. ನಮ್ಮ ಗೊಂಬೆ ಇವತ್ತು ಒತ್ತಂದೆ ಹೋಗಳೆ ಇಟ್ಕೊಂಬರಕ್ಕೆ. ಹೆಂಗ್ ಕೊಡ್ತಾಳೆ ನೋಡಿ. ಇವಳಿಗೆ ನಾವು ಜಾಸ್ತಿ ಅಭ್ಯಾಸ ಮಾಡಿಲ್ಲ, ಅದಕ್ಕೋಸ್ಕರ. ನೀರು ಕಾದೇವೆ ಸ್ನಾನಕ್ಕೆ. ಇವಾಗ ನಾವು ಹೋಗಿ ಸ್ನಾನ ಮಾಡ್ಕೊಂಬಂದು ಇವ್ರಿಗೆ ಪೂಜೆ ಮಾಡಬೇಕು. ಓರಿ ಪಾದ ಇಡಿಸ್ತಾರೆ ಈ ಖಾರಬ್ಬದಲ್ಲಿ. ಇಲ್ಲಿ ಯಾರ್ದು ಓರಿ ಇಲ್ಲ, ಅಂದರೆ ಹಸುಗಳನ್ನೆಲ್ಲ ಇಡ್ಸಲ್ವಂತೆ ಮನೆ ಒಳಗೆ. ಅಂದರೆ ಈ ಹಬ್ಬದಲ್ಲಿ ಓರಿಗಳ ಪಾದ ಇಡಿಸ್ತಾರಂತೆ. ಓರಿಗಳು ಇಲ್ದಿದ್ದ ಕಾರಣ ಅದಕ್ಕೆ ನಾವು ಇವ್ರನ್ನೇ ಮೈ ತೊಳೆದು ಇವ್ರಿಗೇನೆ ಪೂಜೆ ಮಾಡ್ತಾ ಇದ್ದೀವಿ. ಇವರು ಮನೆ ಲಕ್ಷ್ಮೀದಿರಿ. ಇವರು ಅವರೇ ಲಕ್ಷ್ಮೀದಿರು. ಅದಕ್ಕೋಸ್ಕರ ಇವ್ರಿಗೇನೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಅವರಿಬ್ರು ಹೆಂಗಾಡ್ತಿದ್ದಾರೆ ಅಂತ. ಮಕ ತೊಳಿ, ಮಕ ಸ್ನಾನ ಮಾಡ. ಇವಳಿಗೆ ಯಾವತ್ತೂ ಮಾಡಿಲ್ಲ, ಪರವಾಗಿಲ್ಲ. ಇವಳೇ ಅವಳು ತಿನ್ನವ. ಅವಳು ಅಂತೂ ನೆಗರಾಡ್ತಾಳೆ. ಹಬ್ಬ ಕಡೆ ನಿಮ್ಮ ಇವತ್ತ ಹಬ್ಬದ ದಿನ ಇದು ಮಾಡ್ತಾಳಲ್ವಾ, ಬರ್ತಡೇ ದಿನ. ನಮ್ಮೂರ ಕಡೆ, ನಮ್ಮ ಅಪ್ಪರೂರ ಕಡೆ ಕೊಂಬಿಗಳಿಗೆ, ಓರಿ ಕೊಂಬಿಗಳಿಗೆಲ್ಲ ಬಲೂನ್ ಹಾಕಿ ಬಣ್ಣ ಹಚ್ಚಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಖಾರಬ್ಬನ. ಕರ್ಗ ಹೊಡೆದು. ಈ ಊರಲ್ಲಿ ಜಾಸ್ತಿ ಏನೋ ಥರ ಇಂಟ್ರೆಸ್ಟ್ ಇಲ್ಲ ಖಾರಬ್ಬ. ಮನೇಲಿ ಪೂಜೆ ಮಾಡ್ತಾರೆ ಅಷ್ಟೇ. ಖಾರಬ್ಬ ಅಲ್ವಾ, ಅದಕ್ಕೆ ಇಡ್ಲಿ ಮಾಡ್ತಾ ಇದ್ದೀನಿ. ಖಾರಬ್ಬ ಸ್ಪೆಷಲ್ ಇಡ್ಲಿ ಮಾಡಲೇಬೇಕಲ್ವಾ? ಖಾರಬ್ಬಕ್ಕೆಲ್ಲ ಇಡ್ಲಿನೇ. ಇಡ್ಲಿ, ದೋಸೆ, ಕಡಲೆ ದೋಸೆ ಮಾಡೋರು ಮಾಡ್ತಾರೆ. ನಾವು ಒಬ್ಬಟ್ಟು ಸಹ ಮಾಡ್ತಾರೆ. ಆದರೆ ನಾವು ಯಾವತ್ತೂ ನೆಡ್ಸಿಲ್ಲ ಒಬ್ಬಟ್ಟು. ಆಮೇಲೆ ಕಡಲೆ ದೋಸೆನೂ ಮಾಡಿ ನೆಡ್ಸಿಲ್ಲ ನಾವು. ಕೆಲವ್ರು ಮಾಡ್ತಾರೆ, ಬಟ್ ನಾವೇನಂದರೆ ಇಡ್ಲಿ ಎಲ್ಲ ಮಾಡಿ ಹಸ್ಗಳಿಗೆ ತಿನ್ನಿಸ್ತೀವಿ. ಒಳಗೆ ಕರ್ಕೊಂಡು ಹೋಗ್ತಾರೆ. ನಾವು ಓರಿ ಪಾದ ಇಡಿಸ್ತಾರೆ. ಆದರೆ ನಾವು ಇಲ್ಲಿ ಓರಿ ಸದ್ಯಕ್ಕೆ ಇಲ್ವಲ್ಲ, ಅದಕ್ಕೆ ಇಡ್ಲಿ ಮಾಡಿಬಿಟ್ಟು ನಮ್ಮ ಹಸ್ಗಳಿಗೆ ತಿನ್ನಿಸೋದು ಪೂಜೆ ಮಾಡಿಬಿಟ್ಟು.
ನೋಡ್ರಲ್ಲ ಏನು ಮಾಡ್ತಾರೆ ಇವ್ರು ಇಲ್ಲಿ ಬಂದು ಅಡುಗೆ ಮಾಡ್ತಾರೆ. ಇವ್ರಿಗೂ ಪೂಜೆ ಮಾಡ್ಬೇಕಂತ. ನಮ್ಮಮ್ಮ ದೀಪ ಕಟ್ತಾಳೆ ಏನು ಮಾಡ್ತಾಯಿದ್ದೀರಾ ನೋಡಿ, ಕಾದಿರ್ ಬಿಡು ಜಲ್ದಿ. ಅವ್ರು ವೆಯ್ಟಿಂಗಲ್ಲಿ ಇದ್ದಾರೆ ಅವರು. ಇಂದ ಆಷಾಢ ಸ್ಟಾರ್ಟ್ ಅನ್ಸುತ್ತೆ. ನೋಡಿ ಇಲ್ಲಿ ಇಡ್ಲಿ ಬೇಯ್ತಾ ಇದ್ದಾವೆ. ಇಲ್ಲಿ ಬಂದು ನಮ್ಮನೆಯವರು ಅಳಸನ್ನ ಕುಯ್ತಾ ಇದ್ದಾರೆ. ಗೌರಿ ಅಳಸ್ಲನ್ ಮಾತ್ರ ಸೂಪರ್ ಆಗವೆ. ಇವತ್ತು ಏನಾರು ಕೆಲಸ ಇರಲಿ ಬಿಡ್ತಿಕ್ಕೆ ಬಿಡಲ್ಲ ಅವತ್ತಲ್ಲಿ. ಟೈಮ್ ಇದ್ದರೆ ನಾನು ಬಿಡುನ ಹೊರಗಡೆ 20 ರೂಪಾಯಿಗೆ ಇವು 3 ತೊಳ್ಳೆ ಕೊಡೋದು. ಈ ಖಾರ ಬಿಟ್ಟ ಟೈಮಿಗೆ ಚೆನ್ನಾಗಿ ಬಂದದೆ. ನಿಮಗೇನು ಬೇಕು ಇಬ್ಬರಿಗೂ? ಇಲ್ಲ ಬದೇ ಅವ್ರು ಇನ್ನೂ ಮೇಯ ಕಟ್ಟಿಲ್ಲ. ಪೂಜೆ ಮಾಡಿಬಿಟ್ಟು ಮೇಸ ಕಟ್ಬಿಡ್ಬೇಕು. ಇಬ್ರು ಖುಷಿ ನೋಡಪ್ಪ ಇವತ್ತು ಹಬ್ಬಕ್ಕೆ. ಶಾನ ಮಾಸ್ಟರ್ ನಮ್ಮನ ಅಂತ ಶಾನ ಮಾಸ್ಟರ್ ಇವತ್ತು ಅಲ್ಲಿ ಇಡ್ಲಿ ಎಲ್ಲ ರೆಡಿ ಆಯ್ತಾವ. ಇವತ್ತು ಹಬ್ಬ ಏನೋ ನಿಮ್ಮದು ಹಬ್ಬನಾ? ಆಯ್ತು. ನಿಮಗೆ ಇಡ್ಲಿ ಹೋಯ್ತಾರ ಸುಮಾರು ಇಬ್ರಿಗೂ ಒಂದೊಂದು ಒಬ್ಬೆ. ಸುಮ್ಮನೆ ನಿಂತ್ಕೊಳ್ರಿ. ಓಹೋ ಏನೋ ಕೊಡ್ತಾವ್ರೆ ಅಂತ. ತಿಂಡಿ ಅಲ್ಲ ಮ್ಯಾಚ್ ತಡೆಯವ. ಓಹೋ ಇವಳು ಪೂಜೆ ಮಾತ್ರ ಮಾಡಿಸ್ಕೊಳ್ಳಲ್ಲ. ನಾಮೈಕ್ರೆ ಬೆಳಗ್ಗೆ ಆಗ್ಬಿಡ್ತೀಯ ಸುಂದ್ರಿ. ಇವಳು ನಮ್ಮ ಸಣ್ಣರೇ ಮಾಡು. ಕೊದರುತ್ತ ದೇವರು ಸಣ್ಣ ಕೆಲಸ ಮಾಡ್ತೀನಿ. ಇವಳು ಚೆನ್ನಾಗಿ ನಿಂತ್ಕೊತಾಳೆ. ಏನೋ ಕೊಡ್ತಾರೆ ತಿನ್ನಕ್ಕೆ ಅಂತ. ಮನೆ ಮಹಾಲಕ್ಷ್ಮಿಗುಲ ಕಡ್ರ ಬರ್ರಿ ಇಬ್ರು ನಮ್ಗೆ ಕುಳ್ಳಿ ಮಾಡೋದು ಹಿಂಗಂತಾಳೆ. ಅವಳು ಏನೋ ಬಾಯಲ್ಲಿ ಮೊದಲೇ ತಿರ್ಸ್ತಾಳ ಕಣ. ತಿಂತೀನಿ ಬಿಡು ಅಂತಾಳ ಅವಳು. ಕೊಳವ ನೀನು ಅವಳಿಗೆ ಬಾಯಿ ಏನೋ ನೋವಾಗಿರಂಗೈತೆ ಕಣ. ನೋಡಿದ್ದೆ ಗ್ಯಾಸ್ಲಾಗಿರ್ತಾರ. ಅಲ್ಲಿ ಡಾಕ್ಟ್ರ್ ಬಂದರೆ ಅವತ್ತು ಹಿಂಗೆ ಆಗಿತ್ತು. ಕಿತ್ತಾಯ್ಬಿಡ ಮರ ತುಣಿತಾಳೆ ಕೈರಂಗೆ ಕೊಡು. ಒಂದು ತಿಂದಿಲ್ವಲ್ಲ ಅವಳು. ಅದೇನು ಬಾಯಲ್ಲಿ ಸುರಿಸ್ತಾವ ನೋಡು. ಅವತ್ತು ಹಂಗೆ ಆಯ್ತು ಹೊಸಲಿ. ಇವಳನ್ನ ಕೂಡ ಅವಳು ಮೇಯ ಕಟ್ಟಾಕಿರೋದು. ಅವ್ನು ತಿನ್ನಳ್ನ ಯಾಕೆ ಇದು ಮಾಡ್ತಾವಳ ಅವಳು? ನಾನು ಬೇಡ ಅಂದೆ ನೀನು ತಿಂತಾಯಿದ್ದೆ ಅಂದ್ಬಿಟ್ಟು ಅವಳು. ನಡಿ ನೀನು ಮಕ್ಕ ತಗೊಂತೀನೋ.
ಮಾವ ಟೀ ಬೇಕಂತೆ. ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ನಾಳೆ ಹೊಸ್ತಡ್ಕಿಗೆ ಸುಮ್ಮನೆ ಅಂದಿದ್ದು. ಅವನು ಇರೋನಪ್ಪ ಕೂತ್ಬಿಟ್ಟ ಮೇಲೆ ಇರಾನೇ ಒಬ್ಬ, ಅವನು ಮುಂಜಾಗಳೇ ಇಲ್ಲ. ಮರಿ ಒಂದು ಬದುಕಲ್ಲ.